ನಿಮ್ಮ ಬಿ ಪಿ 180 ಅಂದರೆ 180 ಮೇಲ್ಗಡೆದು, ಕೆಳಗಡೆದು ಬಂದು 100 ಅಯ್ಯೋ ಇಷ್ಟೊಂದು ಹೈ ಬಿ ಪಿ ಇದೆ ನಿಮಗೆ, ಇದು ಇದರಿಂದ ಸ್ಟ್ರೋಕ್ ಆಗಿಬಿಡುತ್ತೆ ನಿಮಗೆ ಅಂತ ಹೇಳಿ ಎದುರಿಸ್ತಾರೆ. ಹೈ ಬಿ ಪಿ ಇರ್ತಕ್ಕಂಥದ್ದು ಒಂದು ಸಮಸ್ಯೆನೇ ಅಲ್ಲ. ಯಾಕಂದ್ರೆ ಯಾವಾಗ ಅಂತಂದರೆ ಲಾಂಗ್ ಟೈಮ್, ಅಂದರೆ ತುಂಬ ದಿವಸದಿಂದ ನಿಮಗೆ ಹೈ ಬಿ ಪಿ ಇದೆಯಾ, ಏನು ಸಮಸ್ಯೆನೇ ಇಲ್ಲ, ಯಾವುದೇ ರೀತಿ ಒಂದು ಸ್ಟ್ರೋಕ್ ಆಗಲ್ಲ. ಯಾಕಂದರೆ ನನ್ನ ಹತ್ರ ಒಂದು ಪೇಷಂಟ್ ಇದೆ, ಅವ್ರ ಬಿ ಪಿ ಬಂದುಬಿಟ್ಟು 240 ಮೇಲ್ಗಡೆದು, ಕೆಳಗಡೆದು ಬಂದು 140. ನೋಡಿ ಎಷ್ಟು ಹೈ ಬಿ ಪಿ ಇದು. ಎಷ್ಟು ವರ್ಷದಿಂದ ಇದೆ ಅಂದರೆ, ಸರ್ ಸುಮಾರು 10-15 ವರ್ಷದಿಂದ ನನಗೆ ಇಷ್ಟೇ ಬಿ ಪಿ ಬರ್ತಾ ಇರುತ್ತೆ, ಬಟ್ ನನಗೆ ಏನೂ ಸಮಸ್ಯೆ ಇಲ್ಲ, ನಾನು ಯಾವುದೇ ಒಂದು ಟ್ಯಾಬ್ಲೆಟನ್ನು ತೊಗೊತಾ ಇಲ್ಲ. ತುಂಬ ಆರೋಗ್ಯವಾಗಿದ್ದಾರೆ ಅವರು. ಯಾಕೆಂದರೆ ಅವ್ರ ಬಾಡಿ ಆ ಒಂದು ಬಿ ಪಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದೇ ನಾರ್ಮಲ್, ಅವ್ರ ದೇಹಕ್ಕೆ ಅದೇ ನಾರ್ಮಲ್ ಅಂತ ಬಾಡಿ ಕನ್ಸಿಡರ್ ಮಾಡ್ತಾ ಇರುತ್ತೆ. ಸರಿ, ಪ್ರಾಬ್ಲಮ್ ಯಾವಾಗ ಆಗುತ್ತೆ? ಸಡನ್ನಾಗಿ ಹೈ ಬಿ ಪಿ ಆಯಿತು ಅಂತಂದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಅಂದರೆ ನೋಡಿ, ನಿನ್ನೆ ನಿಮ್ಮದು ಬಿ ಪಿ ಬಂದುಬಿಟ್ಟು 130 ಇತ್ತು ಅಥವಾ 120 ಇವತ್ತು ಚೆಕ್ ಮಾಡಿದರೆ ಸಡನ್ನಾಗಿ ರೈಸ್ ಆಗೋಯ್ತು, 180 ಆಯಿತು ಅಥವಾ 200 ಆಯಿತು. ಸಡನ್ನಾಗಿ ಫ್ಲಕ್ಚುಯೇಷನ್, ಸಡನ್ ವೇರಿಯೇಷನ್ ಆಗುತ್ತಲ್ಲ, ಅಂಥದ್ರಿಂದ ತೊಂದರೆ ಆಗುತ್ತೆ, ಅಂಥದ್ರಿಂದ ಸ್ಟ್ರೋಕ್ ಆಗುತ್ತೆ ಹೊರತು ತುಂಬ ದಿವಸದಿಂದ ನನಗೆ ಬಿ ಪಿ ಬಂದು 170 180 ಇಷ್ಟೇ ಇರುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೆ ನಿಮಗೆ ಸ್ಟ್ರೋಕು ಆಗಲ್ಲ, ಹಾರ್ಟ್ ಸಮಸ್ಯೆ ಕೂಡ ಆಗೋದಿಲ್ಲ. ಸರಿ, ಆಗಿದ್ದರೆ ಸರ್ ನಾನು ಹೋಗಿ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸಿ, ನನ್ನ ಬಿ ಪಿ ನೋಡಿ ಸರ್ ಇಷ್ಟು ಬಂದುಬಿಟ್ಟೆ, 180 100 ಬಂದುಬಿಟ್ಟಿದೆ, ಏನು ಮಾಡಬೇಕು, ಭಯ ಪಡಬೇಕಾ? ಏನೂ ಟೆನ್ಷನ್ ಮಾಡ್ಕೋಬೇಡಿ. ಹೈ ಬಿ ಪಿ ಅಂತ ಬಂತು ಹೇಳಿದರೆ ಡಾಕ್ಟ್ರು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಮತ್ತೆ ರೀಚೆಕ್ ಮಾಡ್ತಾ ಹೋಗಿ. ಸೊ ಮತ್ತು ಅವ್ರ ಹತ್ರ ಬೇಡ, ಮನೇಲಿ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಚೆಕ್ ಮಾಡ್ಕೊಳ್ಳಿ, ಅದರ ನೆಕ್ಸ್ಟ್ ಡೇ ಡೈಲಿ ಕಂಪ್ಲೀಟ್ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ ರಿಪೀಟೆಡಾಗಿ ಒಂದು ಬಿ ಪಿನ ಚೆಕ್ ಮಾಡ್ತಾ ಹೋಗಿ. ಇವನು ಜಾಸ್ತಿ ಇದ್ದರೂ ಕೂಡ ಭಯ ಪಟ್ಟುಕೊಂಡು ಇಮಿಡಿಯೇಟಾಗಿ ಮಾತ್ರೆ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ರಿಲ್ಯಾಕ್ಸ್ ಆಗಿ ಮೆಡಿಟೇಟ್ ಮಾಡಿ, ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡಿ, ಅದನ್ನು ಕೂಡ ನೆಕ್ಸ್ಟ್ ಫ್ಯೂಚರಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಈ ಬಿ ಪಿಯಿಂದ ನಮಗೆ ಸ್ಟ್ರೋಕ್ ಆಗುತ್ತಾ? ಇಲ್ಲ, ಬಿ ಪಿಯಿಂದ ಅಲ್ಲ ಸ್ಟ್ರೋಕ್ ಆಗೋದು. ಬಟ್ ಯಾವುದರಿಂದ ಸ್ಟ್ರೋಕ್ ಆಗುತ್ತೆ? ಬಿ ಪಿ ಇದೆ, ನನಗೆ ಬಿ ಪಿ ಹೈ ಇದೆ ಅಂತಕ್ಕಂಥ ಒಂದು ಭಯ ಇದೆಯಲ್ಲ, ಅದರಿಂದ ನಿಮಗೆ ಸ್ಟ್ರೋಕ್ ಆಗುತ್ತೆ. ಯಾರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕೋ ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.